ಎಲ್ರಿಗೂ ನಮಸ್ತೆ. ರೆಡ್ ಹೌಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್. ನಾವಿವತ್ತು ರೈಸ್ ಅಪ್ಪಂ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಒಳ್ಳೆಯದಾಗುತ್ತೆ. ನೀರಿನಲ್ಲಿ ಮೊದಲೇ ನೆನೆಸಿಟ್ಟಂತಹ ಒಂದು 1/4 kg ಉದ್ದಿನಬೇಳೆ ತಗೊಂಡಿದ್ದೇವೆ. ಇದರಲ್ಲಿ 1/4 kg ಇದೆ ಉದ್ದಿನಬೇಳೆ. ಮೆಂತ್ಯ ಸ್ವಲ್ಪ ಆ್ಯಡ್ ಮಾಡಬೇಕು. ಆಮೇಲೆ 1.5 kg ಅಕ್ಕಿ ತೊಗೊಂಡಿದ್ದೇವೆ. ಅದನ್ನು ಕ್ಲೀನ್ ಮಾಡಬೇಕು. ವಿಶಾಲಮ್ಮ ಕ್ಲೀನ್ ಮಾಡ್ತಾರೆ. ಮೊದಲು ಕ್ಲೀನ್ ಮಾಡಿ ನೀರಲ್ಲಿ ನೆನೆಸಿಟ್ಟಂತಹ ಅಕ್ಕಿ ಇದು. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೇವೆ. ಇಷ್ಟು ಸಾಕು ಬೆಲ್ಲ 1.5 kg. ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೇವೆ. ಇಷ್ಟು ಸಾಕು ಏಲಕ್ಕಿ. ಈಗ ಉದ್ದಿನ ಬೇಳೆಯನ್ನು ಫಸ್ಟ್ ಗ್ರೈಂಡ್ ಮಾಡಿ, ಇದು ಫುಲ್ಲು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇದೇ ಥರ ಥಿಕ್ನೆಸ್ ಇರಬೇಕು. ಜಾಸ್ತಿ ತೆಳ್ಳಗೆ ಆಗಬಾರ್ದು, ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಈಗ ರೈಸ್ ಕೂಡ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇವೆ. ಕಡೆಗೆ ರೈಸ್ ಜೊತೆಗೆ ಬೆಲ್ಲ ಮತ್ತು ಏಲಕ್ಕಿ ಮಿಕ್ಸ್ ಮಾಡಿ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ನೋಡ್ಬೋದು. ಆಮೇಲೆ ನೀವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಒಂದು 10 ನಿಮಿಷ ಮಿಕ್ಸ್ ಮಾಡಿ, ಗ್ರೈಂಡ್ ಮಾಡಿ ಆದಮೇಲೆ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ರಾತ್ರಿ ಹೊತ್ತು ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಹೊತ್ತು ಇಡಬೇಕು. 6 hours ಇಟ್ಟರೆ ಸಾಕಾಗುತ್ತೆ. ಬೆಳಿಗ್ಗೆ ನಿಮಗೆ ಉಪ್ಪು ಹಾಕಿ ರೆಡಿ ಮಾಡಬಹುದು. ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಬೆಳಿಗ್ಗೆ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆಪಂ ಮಾಡ್ಬೋದು. ನೋಡಿ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಸ್ಲೋ ಆಗಿ ಮಾಡ್ತಾ ಹೋಗಿ. ಜಾಸ್ತಿ ಸ್ವೀಟ್ ಕೂಡ ಇರಬಾರ್ದು, ಮೀಡಿಯಮ್ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ಬೆಲ್ಲ ಆ್ಯಡ್ ಮಾಡಬೇಡಿ, ಇಷ್ಟೇ ಸಾಕಾಗುತ್ತೆ 1.5 kgಗೆ ಬೆಲ್ಲ. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷದಲ್ಲಿ ಆಪಂ ರೆಡಿ ಆಗುತ್ತೆ. ಇದಕ್ಕೆ ಕೆಂಪು ಚಟ್ನಿ ಇದ್ದರೆ ಒಳ್ಳೆಯದಾಗುತ್ತೆ. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡಿ. ಆಮೇಲೆ ಸ್ವಲ್ಪ ತಿರುಗಿಸಿ ಹಾಕಬೇಕು. ನೋಡ್ಬೋದು. ಈಗ ಇದಕ್ಕೆ ಚಟ್ನಿ ರೆಡಿ ಮಾಡುವ. ತೆಂಗಿನಕಾಯಿ, ಹೀಗೆ ಒಂದು 4 ಮೆಣಸು ಹಾಕಿ ಮಿಕ್ಸ್ ಮಾಡಿ ಗ್ರೈಂಡಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ರೆಡಿಯಾಗಿದೆ. ಈ ಥರ ರೆಸಿಪೀಸ್ ಬೇಕಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.